ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂಡೂರು ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ಯಶಸ್ವಿಯಾಗಿ ನಡೆಯಿತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿರೂಪಾಕ್ಷಿಗೌಡ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಸಭೆಯಲ್ಲಿ ಸಂಘಟನೆಯ ಬಲವರ್ಧನೆ, ಕನ್ನಡ ಹೋರಾಟಗಳ ರೂಪುರೇಷೆ ಹಾಗೂ ಯುವಜನರ ಪಾತ್ರದ ಕುರಿತು ಮಹತ್ವದ ಚರ್ಚೆಗಳು ನಡೆದವು. ಸಭೆಯಲ್ಲಿ ಕನ್ನಡ ನಾಡು ನುಡಿ ರಕ್ಷಣೆ, ಗ್ರಾಮ ಮಟ್ಟದ ಸಂಘಟನೆಗಳನ್ನು ಇನ್ನಷ್ಟು ಬಲಪಡಿಸುವಂತೆ ಕರೆ ನೀಡಲಾಯಿತು. ಕನ್ನಡ ಪರ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಂಘಟನೆಗಳ ಕಾರ್ಯಚಟುವಟಿಕೆಗಳಿಗೆ ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವಿರೂಪಾಕ್ಷಿಗೌಡ ನಾಯಕ್, ಉತ್ತರ ಕರ್ನಾಟಕ ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷ ರಾಜು ಗುಜ್ಜಲ್, ಉತ್ತರ ಕರ್ನಾಟಕ ಯುವ ಘಟಕದ ಅಧ್ಯಕ್ಷ BMS ಮಂಜುನಾಥ್, ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ರೋಹಿಣಿ ವೆಂಕಟೇಶ್, ಜಿಲ್ಲಾ ಉಪಾಧ್ಯಕ್ಷರಾದ ಕಿರಣ್ ಕಟ್ಟಿಗಿ, ನಗರ ಅಧ್ಯಕ್ಷರಾದ ನಾಗರಾಜ್ ನಾಯಕ್ ಹಾಗೂ ಬೋನಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಷಣ್ಮುಖ ನಾಯಕ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಸಂಡೂರು ತಾಲೂಕು ಅಧ್ಯಕ್ಷರಾಗಿ ಪರಶುರಾಮ್ ಮುರಾರಿಪುರ ಅವರನ್ನ ಆಯ್ಕೆ ಮಾಡಲಾಯಿತು. ಇದೇ ವೇಳೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಅಂಜಿನಪ್ಪ, ಕುಮಾರಸ್ವಾಮಿ ಹಾಗೂ ಅಂಬಳಿ ಮಂಜು, ತಾಲೂಕು ಉಪಾಧ್ಯಕ್ಷರಾಗಿ ರಾಮಾಂಜನಿ, ರವಿ ಲಕ್ಷ್ಮೀಪುರ, ನರಸಿಂಹ ಮತ್ತು ಶ್ರೀನಿವಾಸ್ ಅವರನ್ನ ನೇಮಕ ಮಾಡಲಾಯಿತು. ಕಾರ್ಯದರ್ಶಿಯಾಗಿ ಶಿವಮೂರ್ತಿ, ನಗರ ಘಟಕದ ಉಪಾಧ್ಯಕ್ಷರಾಗಿ ಲಕ್ಷ್ಮಣ, ಸಹ ಕಾರ್ಯದರ್ಶಿಯಾಗಿ ಮುತ್ತಣ್ಣ ಹಾಗೂ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಶಶಿಕುಮಾರ್ ಅವರನ್ನ ಆಯ್ಕೆ ಮಾಡಿ ಅಭಿನಂದಿಸಲಾಯಿತು. ಇದಾಗಿತ್ತು ಈ ಕ್ಷಣದ ಹೆಡ್ಲೈನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S18 ನ್ಯೂಸ್. ಇದು ಸತ್ಯದ ಪರಧ್ವನಿ. ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ, ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾಯಿ ಭುವನೇಶ್ವರಿಗೆ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಿಗೌಡರಿಗೆ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಅವರಿಗೆ ಜೈ ಭುವನೇಶ್ವರಿ. ಸಂಡೂರು ತಾಲೂಕಿನಲ್ಲಿ ನಿಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ವಿ. ಇಷ್ಟು ರಾಜ್ಯದಲ್ಲಿ ಸುಮಾರು ಕನ್ನಡ ಪರ ಸಂಘಟನೆಗಳು ಇರುವಂತದ್ದು. ಆದ್ರೆ ಸಂಡೂರಲ್ಲಿ ಅಧಿಕೃತವಾಗಿ ನಿಮ್ಮ ಸಂಘಟನೆ ಸ್ಥಾಪನೆ ಮಾಡಿರೋದ್ರಿಂದ ಧ್ಯೇಯ ಉದ್ದೇಶಗಳೇನು? ಇವತ್ತು ನೋಡ್ರಿ, ನಮ್ಮ ರಾಜ್ಯದಲ್ಲಿ ಹಲವಾರು ಕನ್ನಡ ಪರ ಹೋರಾಟಗಾರರು ನಮಗೆ ಇದ್ದಾರೆ. ಇವತ್ತು ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲ ಕನ್ನಡಿಗರು ಒಕ್ಕಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಕಳಸ ಬಂಡೂರಿ ಆಗಿರ್ಬೋದು ಮತ್ತು ಮಾದಾಯ ಆಗಿರ್ಬೋದು, ಹಲವಾರು ಗಡಿ ಭಾಗದ ವಿಚಾರದಲ್ಲಿ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಒಕ್ಕಟ್ಟಾಗಿ ಹೋರಾಟ ಮಾಡಿದೀವಿ. ಅದೇ ರೀತಿನೂ ಇವತ್ತು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿನೂ ಕೂಡ ಹಲವಾರು ಕನ್ನಡ ಪರ ಹೋರಾಟಗಾರರಿದ್ದಾರೆ, ಪ್ರಗತಿಪರ ಹೋರಾಟಗಾರರಿದ್ದಾರೆ. ಅವ್ರ ಜೊತೆಗೂ ನಮ್ದು ಒಂದು ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತ ಪರಶುರಾಮ್ ಅವರನ್ನು ಕೂಡ ಇವತ್ತು ನಾವು ನೇಮಕ ಮಾಡಿ ಹಲವಾರು ಸಂಘಟಕರನ್ನು ಕೂಡ ನಾವು ಇವತ್ತು ನೇಮಕ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕನ್ನಡ ಪರ ಮತ್ತು ದಲಿತ ಪರ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಯ ಜೊತೆಗೆ ನಮ್ದು ಒಂದು ಸಂಘಟನೆ ಆಗಿ ಇವತ್ತು ಏನು ಭ್ರಷ್ಟಾಚಾರ ನಡೀತಿದೆ, ಅಕ್ರಮ ಚಟುವಟಿಕೆಗಳು ಏನು ಸಂಡೂರು ತಾಲೂಕು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಿದೆ, ಅದನ್ನೆಲ್ಲ ಕಡಿವಾಣ ಹಾಕುವ ಒಂದು ಕೆಲಸಕ್ಕೆ ನಮ್ಮ ಸಂಘಟನೆ ಮುಂದಾಗ್ತದೆ. ಸಂಬಂಧಪಟ್ಟಂತ ಜಿಲ್ಲಾ DC ಅವರಿಗೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತ SP ಅವರಿಗೆ ಆಗಿರ್ಬೋದು, ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೂ ಗಮನಕ್ಕೆ ತಂದು ನಮ್ಮ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣೆ ಇವತ್ತೇನು ಅಕ್ರಮ ದಂಧೆಗಳು ನಡೀತಿದ್ದಾವೆ, ಮರಳಾಗಿರ್ಬೋದು, ಉಸುಗಾಗಿರ್ಬೋದು ಮತ್ತು ಅನ್ನಭಾಗ್ಯ ಹಕ್ಕಿ ಆಗಿರ್ಬೋದು, ಈ ಹಲವಾರು ಏನೇನ್ ನಡೆದ್ರು ಅದಕ್ಕೆ ಕಡಿವಾಣ ಹಾಕಲ್ಲಿ ನಮ್ದು ಒಂದು ಸಂಘಟನೆ ಮುಂಚೂಣಿಯಲ್ಲಿ ಇರ್ತದೆ. ಅದನ್ನು ನಾವು ಕಾನೂನಿನ ಚೌಕಟ್ಟಲ್ಲಿ ಹೋರಾಟ ಮಾಡುತ್ತಾ ಇವತ್ತು ನ್ಯಾಯಯುತವಾಗಿ ನಮ್ಮ ಸಂಘಟನೆ ಹೋರಾಟ ಮಾಡಲು ಇವತ್ತು ನಮ್ಮ ತಾಲೂಕಿನಲ್ಲಿ ಸಂಡೂರು ತಾಲೂಕಿನಲ್ಲಿ ಪರಶುರಾಮ ಅವರ ಸಂಘಟಕರು ಜೊತೆಯಾಗಿ ಮುಂದೆ ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಇರ್ತೀವಿ. ಅವ್ರ ಜೊತೆಗೆ ಎಲ್ಲಾ ಪ್ರಗತಿಪರ ಸಂಘಟನೆಯ ಜೊತೆಗೂ ನಮ್ಮ ಸಂಘಟನೆಯನ್ನು ಮುಂಚೂಣಿಯಲ್ಲಿ ಇವತ್ತು ನ್ಯಾಯ ಕೊಡಿಸಲು ನಮ್ಮ ಸಂಘಟನೆ ಇವತ್ತು ಸಿದ್ಧವಾಗಿರುತ್ತೆ. ಸಂಡೂರು ತಾಲೂಕಿನಲ್ಲಿ ಎಲ್ಲ ತಾಲೂಕಿಗೆ ಸೇರಿದ್ರೆ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ಅದ್ರ ಪರವಾಗಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಾನು ಅದೇ ಹೇಳಿದೆ ಸಾಬ್ರೆ, ನಿಮ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ, ಯಾವುದೇ ಇರ್ಲಿ ಇವತ್ತು ಮೂಲಭೂತ ಸೌಕರ್ಯ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಗಟಾರ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಯಾವುದೇ ವಿದ್ಯಾರ್ಥಿಗಳಿಗೆ ಇವತ್ತೆಷ್ಟೋ ನಿರುದ್ಯೋಗಿಗಳಿದ್ದಾರೆ, ವಿದ್ಯಾರ್ಥಿಗಳೇ ನಿರುದ್ಯೋಗಿಗಳಾಗಿದ್ದಾರೆ. ಮತ್ತು ಕೃಷಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಯಾವುದೇ ತರದ ಅನ್ಯಾಯ ಅದರಲ್ಲಿ ಅಲ್ಲಿ ನಮ್ಮ ಸಂಘಟನೆ ಮುಂಚೂಣಿಯಲ್ಲಿ ಹೋರಾಟಕ್ಕೆ ಸಿದ್ಧವಾಗಿರುತ್ತೆ. ನ್ಯಾಯ ಕೊಡಿಸಲ್ಲಿ ನಮ್ಮ ಎಷ್ಟು ಆಗುತ್ತೋ ಅಷ್ಟು ನಾವು ಹೋರಾಟ ಮಾಡ್ತೀವಿ. ನಮ್ಮ ಸಂಘಟನೆ ತಾಲೂಕು ಅಧ್ಯಕ್ಷರಾಗಿರ್ಬೋದು, ಮಿಕ್ಕಿದ್ರೆ ನಾವು ಬರ್ತೀವಿ. ಏನೇ ಇರಲಿ ಒಂದು ನ್ಯಾಯ ಕೊಡಿಸಲ್ಲಿ ನಮ್ಮ ಸಂಘಟನೆ ಮುಂಚೂಣಿಯಲ್ಲಿ ಇರುತ್ತೆ. ಮುಂದಿನ ದಿನದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಅಂದ್ರೆ ಕನ್ನಡ ನೆಲ ಜಲ ಭಾಷೆಗೆ
ಏನೇ ಧಕ್ಕೆ ಬಂದ್ರೆ ಯಾವ ರೀತಿ ತಮ್ಮ ಹೋರಾಟ ಇರುತ್ತೆ? ನಮ್ದು ಇವತ್ತು ನೆಲ ಜಲ ಭಾಷೆ ಕನ್ನಡ ಸಂಸ್ಕೃತಿಗೆ ಎಂದೇ ಯಾವತ್ತಾದ್ರೂ ಹೋರಾಟ ಯಾಕೆ ಮಾಡ್ತಿದೀವಿ ಅಂದ್ರೆ ಎಲ್ಲಿ ಧಕ್ಕೆ ಬರುತ್ತೋ ಅಲ್ಲಿ ಕನ್ನಡಿಗರು ಇರ್ತಾರೆ. ಅದೇ ರೀತಿ ನಮ್ಮ ಧೀರ ಕನ್ನಡಿಗರನ್ನು ಪ್ರತಿ ಒಂದು ಕನ್ನಡ ನೆಲ ಜಲ ಭಾಷೆಗೆ ಎಲ್ಲೇ ಧಕ್ಕೆ ಬಂದರೆ ನಾವು ಮುಂಚೂಣಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಆ ಹೋರಾಟ ಹೇಗಿರ್ತಂತ ನೀವೇ ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀವಿ. ನಾವು ಈ ಸಂಘಟನೆಯಲ್ಲಿ ಏನಿದ್ರಿ ಅಂತ? ನಾನು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಇವತ್ತು ನಾನು 20 ವರ್ಷಲಿಂದ ನಾನು ಕನ್ನಡ ಕೆಲಸ ಮಾಡ್ತಾ ಇದ್ದೀನಿ. ಹಲವಾರು ಹೋರಾಟ ಮಾಡಿರ್ಬೋದು. ಇವತ್ತು ಜಿಂದಾಲ್ ಆಗಿರ್ಬೋದು, ಮಾದಾಯದ ಆಗಿರ್ಬೋದು, ಹಲವಾರು ಹೋರಾಟಗಳು ಮಾಡಿ ಇವತ್ತು ನಮ್ಮ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆನ ನಾವು ಎಲ್ಲಾ ಜಿಲ್ಲೆಯಲ್ಲಿ ಬೆಳೆಸಿದೀವಿ. ಇವತ್ತು ನೂತನವಾಗಿ ಸಂಡೂರು ತಾಲೂಕಿನಲ್ಲಿನೂ ಮತ್ತು ಪರಶುರಾಮ್ ಅವರ ತಾಲೂಕು ಅಧ್ಯಕ್ಷನ ಮಾಡಿ ಇವತ್ತು ಶುಭ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣೆ ನಮ್ಮ ಯುವಕರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ನಂಬಿಕೆ ಇಟ್ಟು